ನಮಸ್ಕಾರ ಸ್ನೇಹಿತರೆ, ನಾನು ಚೂಡಾಮಣಿ. ನಾನು ಚೆನ್ನಾಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ನಿಮ್ಮನ್ನೆಲ್ಲ ಚೂಡಾಮಣಿ ಟ್ರಾವೆಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯನ್ನು ಬಗೆಯುತ್ತಾ ಹೋದಂತೆ ಹಲವಾರು ಅಸದೃಶ ಸಂಗತಿಗಳು ಕಾಣಸಿಗುತ್ತವೆ. ಪ್ರವಾಸೋದ್ಯಮಕ್ಕೆ ಉತ್ತರ ಕನ್ನಡ ಜಿಲ್ಲೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ. ನಾವು ಯಲ್ಲಾಪುರ ಜಾತ್ರೆಗೆ ಹೋದವರು ದೇವರ ದರ್ಶನ ಪಡೆದು ಮಂಚಿಕೇರಿ ಮಾರ್ಗವಾಗಿ ಸಿರ್ಸಿ ಮೂಲಕ ಕುಮಟಾ ತಲುಪಲು ನಿರ್ಧರಿಸಿದೆವು. ಸಿರ್ಸಿಗೆ 12 ಕಿಲೋಮೀಟರ್ ಇರುವಾಗ ಹುಳುಗೋಳ್ ಗ್ರಾಮದಲ್ಲಿ ಸಹಸ್ರಲಿಂಗ ಎಂಬ ಬೋರ್ಡನ್ನು ಬಲಗಡೆಯಲ್ಲಿ ನೋಡಿದೆವು. ಸಹಸ್ರಲಿಂಗವು ಯಲ್ಲಾಪುರ ಸಿರ್ಸಿಯ ಮುಖ್ಯ ರಸ್ತೆಯಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಪವಿತ್ರ ಕ್ಷೇತ್ರಗಳಲ್ಲಿ ಸಿರ್ಸಿಯ ಸಹಸ್ರಲಿಂಗ ಕ್ಷೇತ್ರವೂ ಒಂದು. ಕತ್ತಲಾದರೆ ಸಹಸ್ರಲಿಂಗಕ್ಕೆ ಹೋಗುವುದು ಬೇಡ ಎಂದು ನಿರ್ಧರಿಸಿದ ನಾವು ಇನ್ನೂ ಸೂರ್ಯಾಸ್ತ ಆಗದಿರುವುದನ್ನು ನೋಡಿ ಸಹಸ್ರಲಿಂಗದ ಕಡೆಗೆ ಸಾಗಿದೆವು. ಶಾಲ್ಮಲಾ ನದಿಯ ತಟದಲ್ಲಿ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ಶಿವಲಿಂಗಗಳ ದರ್ಶನ ಪಡೆದು ಪುನೀತರಾಗಲು ಇಲ್ಲಿಗೆ ವರ್ಷವಿಡೀ ಬರುತ್ತಿರುತ್ತಾರೆ. ಶಾಲ್ಮಲಾ ನದಿಯ ಹರಿವಿನಲ್ಲಿ ಇರುವ ಕಲ್ಲು ಬಂಡೆಗಳ ಮೇಲೆ ಕೆತ್ತಿದ ಬಹಳಷ್ಟು ಶಿವಲಿಂಗ ಮತ್ತು ನಂದಿ ವಿಗ್ರಹಗಳನ್ನು ನಾವು ಕಾಣುತ್ತೇವೆ. ಇದಕ್ಕಾಗಿಯೇ ಈ ಸ್ಥಳವನ್ನು ಸಹಸ್ರಲಿಂಗ ಎಂದು ಕರೆಯಲಾಗಿದೆ. ಸ್ನೇಹಿತರೆ, ಹಾಗಾದರೆ ಈ ಸ್ಥಳದಲ್ಲಿ ಈ ಸಹಸ್ರಾರು ಶಿವಲಿಂಗಗಳನ್ನು ಕೆತ್ತಿಸಿದವರು ಯಾರು, ಯಾವಾಗ ಕೆತ್ತಿಸಿದರು, ಯಾವ ಕಾರಣಕ್ಕಾಗಿ ಕೆತ್ತಿಸಿದರು ಎಂಬ ಮಾಹಿತಿಯನ್ನು ನಾನು ತಿಳಿದ ರೀತಿಯಲ್ಲಿ ನಿಮಗೆಲ್ಲ ಸಹಸ್ರಲಿಂಗವನ್ನು ತೋರಿಸುತ್ತಾ ವಿವರಿಸುತ್ತೇನೆ. ಬನ್ನಿ ಹೋಗೋಣ. ಈ ಪ್ರವಾಸಿ ತಾಣವು ಸೋಂದಾ ಮತ್ತು ಸ್ವರ್ಣವಲ್ಲಿ ಮಠಗಳಿಗೆ ತುಂಬಾ ಹತ್ತಿರದಲ್ಲಿದೆ. ಸಿರ್ಸಿ ಯಲ್ಲಾಪುರ ನಡುವಿನ ರಸ್ತೆಯಲ್ಲಿ ಈ ಪ್ರದೇಶವಿದ್ದು ಶಾಲ್ಮಲಾ ನದಿ ಹರಿಯುತ್ತಿದ್ದು ಈ ನದಿಯ ಜಾಗವನ್ನು ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಗಿದೆ. ದಾರಿಯುದ್ದಕ್ಕೂ ಪಕ್ಷಿಗಳ ಕಲರವ ಮತ್ತೆ ಮತ್ತೆ ಸವಿಯಬೇಕೆನ್ನುವ ಕಾಡು ಹಣ್ಣುಗಳು, ಸುವಾಸಿತ ಹೂವುಗಳು ಜನರನ್ನು ಸೆಳೆಯುತ್ತವೆ. ನೋಡಿ, ಮಾತಾಡ್ತಾ ಇದ್ದ ಹಾಗೆ ಸಹಸ್ರಲಿಂಗ ಕ್ಷೇತ್ರಕ್ಕೆ ಬಂದೇ ಬಿಟ್ವಿ. ಇಲ್ಲಿ ಪ್ರವೇಶ ಶುಲ್ಕ ಉಚಿತ. ಕಾರು ಪಾರ್ಕ್ ಮಾಡಲು 30 ರೂಪಾಯಿ ಟಿಕೆಟ್ ಪಡೆದೆವು. 6 ಗಂಟೆ 30 ನಿಮಿಷದವರೆಗೆ ನಾವು ಇಲ್ಲಿ ಇರಬಹುದು ಎಂಬುದನ್ನು ತಿಳಿದು ಖುಷಿಯಾಯಿತು. ಯಾಕೆಂದರೆ ಸಂಜೆ 5 ಗಂಟೆ ಮಾತ್ರ ಆಗಿತ್ತು. ನೋಡಿ, ಮೇಲಿನಿಂದ ಶಾಲ್ಮಲಾ ನದಿಯ ತಟದಲ್ಲಿ ಹೋಗಲು ಮೆಟ್ಟಿಲುಗಳಿವೆ. ಸುಂದರವಾದ ಸುತ್ತಲಿನ ಪರಿಸರವನ್ನು ನೋಡುತ್ತಾ ಮೆಟ್ಟಿಲು ಇಳಿಯೋಣ ಬನ್ನಿ. ಸ್ನೇಹಿತರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯ ಬೈರುಂಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಈ ಸಹಸ್ರಲಿಂಗ ಕ್ಷೇತ್ರವು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶಿವಲಿಂಗಗಳಿದ್ದವು. ಇವುಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ. ಈ ಕಾರಣಕ್ಕೆ ಇವು ಜನರನ್ನು ಆಕರ್ಷಿಸುತ್ತಿದ್ದವು. ಈ ಶಾಲ್ಮಲಾ ನದಿ ಒಟ್ಟು 290 ಕಿಲೋಮೀಟರ್ ಉದ್ದದಲ್ಲಿ ಹರಿಯುತ್ತಿದ್ದು ಈ ನದಿಯ ಒಳಭಾಗದಲ್ಲಿ ಸಾಕಷ್ಟು ಲಿಂಗಗಳಿವೆ. ಆದರೆ ಇತ್ತೀಚೆಗೆ ಈ ಕ್ಷೇತ್ರದಲ್ಲಿ ಕಾಣಸಿಗುತ್ತಿದ್ದ ಶಿವಲಿಂಗಗಳ ಸಂಖ್ಯೆ ವಿವಿಧ ಕಾರಣಗಳಿಂದ ಭಾರೀ ಸಂಖ್ಯೆಯಲ್ಲಿ
ಕಡಿಮೆಯಾಗತೊಡಗಿವೆ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮಲ್ಲಿ ಮಳೆ ಬಹಳ. ಮಳೆಗಾಲದಲ್ಲಿ ರಭಸವಾಗಿ ಹರಿಯುವ ಶಾಲ್ಮಲಾ ನದಿ ಹಲವು ಬಂಡೆಗಲ್ಲುಗಳನ್ನು ಕೊಚ್ಚಿಕೊಂಡು ಸಾಗಿದ್ದರಿಂದ ಹಾಗೂ ನೀರಿನ ರಭಸಕ್ಕೆ ಸವಿದು ಹೋಗಿರುವುದರಿಂದ ಲಿಂಗಗಳು ಕಣ್ಮರೆಯಾಗುತ್ತಿವೆ. ಕೆಲವು ಕಿಡಿಗೇಡಿಗಳು ಮೋಜಿಗಾಗಿ ಲಿಂಗಗಳನ್ನು ಒಡೆದು ಹಾಕಿರುವ ದೂರುಗಳಿವೆ. ಇನ್ನು ಸಣ್ಣ ಸಣ್ಣ ಲಿಂಗಗಳನ್ನು ಕೆಲವರು ಕೊಂಡೊಯ್ದ ಬಗ್ಗೆ ಮಾಹಿತಿಯೂ ಲಭ್ಯವಿದೆ ಎನ್ನಲಾಗಿದೆ. ಸ್ನೇಹಿತರೆ, ನೀವೆಲ್ಲ ನೋಡ್ತಾ ಇದ್ದೀರಿ ವಿಭಿನ್ನ ರೀತಿಯ ಲಿಂಗಗಳನ್ನು. ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ಭಕ್ತರ ಸಾಗರವೇ ಹರಿದು ಬರುತ್ತದೆ. ಸಿಕ್ಕಾಪಟ್ಟೆ ಜನದಟ್ಟಣೆಯಿಂದ ಈ ಸ್ಥಳ ತುಂಬಿರುತ್ತದೆ. ಮಹಾಶಿವರಾತ್ರಿ ಕಳೆದು 2 ದಿನಗಳಷ್ಟೇ ಕಳೆದಿವೆ. ಅದಕ್ಕೆ ಈ ಸ್ಥಳ ಇಷ್ಟೊಂದು ಹೂವು ಪೂಜಾ ಪ್ರಸಾದಗಳಿಂದ ತುಂಬಿವೆ. ಶಿವರಾತ್ರಿಯ ದಿನ ಈ ರೀತಿ ಶಿವಲಿಂಗಗಳನ್ನು ನಾವು ನೋಡಲು ಸಾಧ್ಯವೇ ಇಲ್ಲ. ಆಗಲೂ ಕೂಡ ನಾನು 2 ಸಲ ಬಂದಿದ್ದೆ. ಅದರ ಅನುಭವ ಈಗಲೂ ನೆನಪಿದೆ. ನೀವೀಗ ನೋಡ್ತಾ ಇರುವಂತಹ ಈ ಸಹಸ್ರಲಿಂಗದ ಶಿವಲಿಂಗಗಳು ಸುಮಾರು 500 ವರ್ಷಗಳಷ್ಟು ಹಳೆಯ ಲಿಂಗಗಳಾಗಿವೆ. ಇಲ್ಲಿ ಮೇಲ್ಗಡೆ 8 ಕಿಲೋಮೀಟರ್ ಹಾಗೂ ಕೆಳಗಡೆ 8 ಕಿಲೋಮೀಟರ್ ಸೇರಿ ಒಟ್ಟು 16 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಹಸ್ರಲಿಂಗಗಳು ವ್ಯಾಪಿಸಿವೆ. ಸುಮಾರು 17ನೇ ಶತಮಾನದಲ್ಲಿ ಸೋಂದಾ ಅರಸರಾದ ಸದಾಶಿವರಾಯನಿಂದ, ಅಂದರೆ 1678ರಿಂದ 1718 ಅವಧಿಯಲ್ಲಿ ನಿರ್ಮಿಸಲ್ಪಟ್ಟ ಪ್ರಸಿದ್ಧ ಐತಿಹಾಸಿಕ ಮತ್ತು ಧಾರ್ಮಿಕ ತಾಣವಾಗಿದೆ. ಸೋಂದಾ ರಾಜನಿಗೆ ಸಂತಾನ ಭಾಗ್ಯವಿಲ್ಲದಿದ್ದಾಗ ಪುರೋಹಿತರ ಸಲಹೆಯಂತೆ 1008 ಶಿವಲಿಂಗಗಳನ್ನು ಕೆತ್ತಿಸಿ ಪೂಜಿಸಿದರೆ ಮಕ್ಕಳಾಗುತ್ತವೆ ಎಂಬ ನಂಬಿಕೆಯ ಮೇಲೆ ಈ ಕೆತ್ತನೆಗಳನ್ನು ಮಾಡಿಸಲಾಗಿದೆ ಎಂದು ಇತಿಹಾಸ ಹೇಳುತ್ತದೆ. ಶಾಲ್ಮಲಾ ನದಿ ಪಾತ್ರದಲ್ಲಿರುವ ನೈಸರ್ಗಿಕ ಬಂಡೆಗಳ ಮೇಲೆ ಈ ಸಾವಿರಾರು ಲಿಂಗಗಳನ್ನು ಕೆತ್ತಿಸಲಾಯಿತು ಎಂದು ನಂಬಲಾಗಿದೆ. ಹೀಗಾಗಿ ಇದು ಪ್ರಸಿದ್ಧ ಐತಿಹಾಸಿಕ ಮತ್ತು ಪವಿತ್ರ ಕ್ಷೇತ್ರವೆನಿಸಿದೆ. ನದಿ ಬಂಡೆಗಳ ಮೇಲೆ ಸಾವಿರಾರು ಶಿವಲಿಂಗಗಳು ಮತ್ತು ನಂದಿ ವಿಗ್ರಹಗಳನ್ನು ಕೆತ್ತಲಾಗಿದೆ. ಇದು ರಾಜನ ಭಕ್ತಿ ಮತ್ತು ಹರಕೆಯ ಸಂಕೇತವೆಂದು ತಿಳಿದು ಬಂದಿದೆ. ನದಿಯ ನೀರು ನಿರಂತರವಾಗಿ ಈ ಲಿಂಗಗಳ ಮೇಲೆ ಹರಿಯುವುದು ಇಲ್ಲಿನ ಮುಖ್ಯ ಆಕರ್ಷಣೆ. ಚಳಿಗಾಲ ಮತ್ತು ಬೇಸಿಗೆಯ ಆರಂಭದಲ್ಲಿ ನೀರು ಕಡಿಮೆಯಾದಾಗ ಈ ಲಿಂಗಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಶಾಲ್ಮಲಾ ನದಿ ಶಿವನಿಗೆ ಪವಿತ್ರವಾದ ನದಿಯಾಗಿದ್ದರಿಂದ ಈ ಸ್ಥಳವನ್ನು ಶೈವರು ಪವಿತ್ರ ಯಾತ್ರಾ ಸ್ಥಳವೆಂದು ಪರಿಗಣಿಸುತ್ತಾರೆ. ಪ್ರಕೃತಿ ಸೌಂದರ್ಯದ ಮಧ್ಯೆ ಇರುವ ಈ ಸ್ಥಳವು ಧಾರ್ಮಿಕ ಮತ್ತು ಪ್ರವಾಸಿ ಆಕರ್ಷಣೆಯಾಗಿದೆ.
ಮಹಾಶಿವರಾತ್ರಿಯ ಸಮಯದಲ್ಲಿ ದೇಶದ ಅನೇಕ ಭಾಗಗಳಿಂದ ಭಕ್ತರು ಇಲ್ಲಿಗೆ ಸೇರುತ್ತಾರೆ. ಇಲ್ಲಿನ ಶಿವಲಿಂಗಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಏನು ನಡೀತಾ ಇದೆ? ಏನದು ರೊಕ್ಕನಾ? ನೋಡಿದಿರಲ್ಲ ಸ್ನೇಹಿತರೆ, ಎಲ್ಲಿ ನೋಡಿದರೂ ಶಿವಲಿಂಗವೇ ಶಿವಲಿಂಗ. ನೀರಿನಡಿಯೂ ಈ ಶಿವಲಿಂಗ ಹೋಗಿರಬಹುದು, ನೀರಿನಲ್ಲಿ ಕೊಚ್ಚಿಯೂ ಹೋಗಿರಬಹುದು. ಸ್ನೇಹಿತರೆ, ನೀವು ಸಿರ್ಸಿ ಮಾರ್ಗವಾಗಿ ಸಹಸ್ರಲಿಂಗಕ್ಕೆ ಬರುವಿರಾದರೆ ಸಿರ್ಸಿಯಿಂದ 13 ಕಿಲೋಮೀಟರ್ ದೂರದಲ್ಲಿ ಬೈರುಂಬೆ ಎಂಬ ಸ್ಥಳವಿದೆ. ಅಲ್ಲಿ ಮುಂದಕ್ಕೆ ಹೊರಟು ಹುಳುಗೋಳ್ ಗ್ರಾಮದ ಬಳಿ ಸಹಸ್ರಲಿಂಗಕ್ಕೆ ಎಡಕ್ಕೆ ತಿರುಗಬೇಕು. ಅಕ್ಟೋಬರ್ದಿಂದ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿಗೆ ಬರಲು ಸೂಕ್ತ ಕಾಲವಾಗಿದೆ. ಮಳೆಗಾಲದಲ್ಲಿ ಬಂಡೆಗಳ ಮೇಲೆ ನೀರಿರುವುದರಿಂದ ಕಾಲು ಜಾರುವ ಸಂಭವವಿರುತ್ತದೆ. ಹೀಗಾಗಿ ಬಹಳ ಕಾಳಜಿ ವಹಿಸಬೇಕಾಗುತ್ತದೆ. ಹುಬ್ಬಳ್ಳಿಯಿಂದ ಬರುವಿರಾದರೆ 100 ಕಿಲೋಮೀಟರ್ ರಸ್ತೆ ಮಾರ್ಗದಲ್ಲಿ ಬರಬೇಕಾಗುತ್ತದೆ. ತಾಳಗುಪ್ಪ ಮತ್ತು ಕುಮಟಾದಲ್ಲಿ ನೀವು ರೈಲು ಮಾರ್ಗವನ್ನು ಸಂಪರ್ಕಿಸಬಹುದು. ಅಲ್ಲಿಂದ 60 ಕಿಲೋಮೀಟರ್ ಸಿರ್ಸಿಗೆ ತಲುಪಿ ಅಲ್ಲಿಂದ ಮುಂದಕ್ಕೆ ಸಹಸ್ರಲಿಂಗಕ್ಕೆ ಹೊರಡಬಹುದು. ಒಂದೆರಡು ಚಿಕ್ಕ ಅಂಗಡಿಗಳನ್ನು ಹೊರತುಪಡಿಸಿ ಬೇರೆ ಅಂಗಡಿಗಳು ಇಲ್ಲಿಲ್ಲ. ಬೈರುಂಬೆ ಹಾಗೂ ತಾರ್ಗೋಡದಲ್ಲಿ ಅಂಗಡಿಗಳು ಇವೆ. ಒಟ್ಟಿನಲ್ಲಿ ಪ್ರಕೃತಿ ಮಡಿಲಲ್ಲಿ ಇರುವ ಧಾರ್ಮಿಕ ಸ್ಥಳವನ್ನು ನೀವೆಲ್ಲ ಒಮ್ಮೆಯಾದರೂ ವೀಕ್ಷಣೆ ಮಾಡಲೇಬೇಕು.
ಎಲ್ಲವನ್ನೂ ದರ್ಶನ ಮಾಡಿ ಮೇಲೆ ಬಂದಾಗ ಎಡಭಾಗದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ನೋಡಲು ತುಂಬ ಸುಂದರವಾಗಿದೆ. ತಾವು ಇಲ್ಲಿಗೆ ಬಂದರೆ ಅದನ್ನೂ ನೋಡಿ. ಸುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ನೀವು ಅದರ ಮೇಲೆ ನಿಂತು ಆಸ್ವಾದಿಸಬಹುದು. ಎಲ್ಲವನ್ನೂ ನೋಡುವಷ್ಟರಲ್ಲಿ ಸೂರ್ಯಾಸ್ತವಾಯಿತು. ಮುಂದಿನ ದಾರಿ ಕ್ರಮಿಸಬೇಕೆಂದು ನಾವು ಸಹಸ್ರಲಿಂಗ ಕ್ಷೇತ್ರದಿಂದ ಹೊರಟು ಸಿರ್ಸಿ ಮೂಲಕ ಕುಮಟಾ ತಲುಪಿದೆವು. ವಿವರವಾದ ಮಾಹಿತಿಯೊಂದಿಗೆ ಸುಂದರವಾದ ಶಿವಲಿಂಗಗಳನ್ನು ನೋಡಿದ್ದೀರಿ. ನಿಮಗೆಲ್ಲ ಹೇಗನ್ನಿಸಿತು? ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ಪ್ರವಾಸ ಪ್ರಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನಲ್ಲಿರುವ ಎಲ್ಲ ವಿಡಿಯೋಗಳನ್ನು ನೋಡಿ. ಇಲ್ಲಿಯವರೆಗೂ ನನ್ನ ಈ ಸಹಸ್ರಲಿಂಗದ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಮುಂದಿನ ವಿಷಯಾಧಾರಿತ ಸುಂದರ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.